ಮೂವರ ಕೊಂದ ರಕ್ಷಸಿ ಶ್ವೇತಾ ತಪ್ಪೊಪ್ಪಿಗೆ. ಈಗ 32 ಲಕ್ಷದ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು 32 ಇರಿತ. ಮೂವರ ಕೊಂದ ರಕ್ಕಸಿ ಶ್ವೇತಾ ತಪ್ಪೊಪ್ಪಿಗೆ. 32 ಲಕ್ಷದ ಕಿರಿಕಿರಿ ತಪ್ಪಿಸಲು 32 ಇರಿತ. ಕಾಕಿ ವಿಚಾರಣೆಯಲ್ಲಿ ಭಯಾನಕ ಸತ್ಯ ಔಟ್ ಆಗಿದೆ. ಕೆಆರ್ ಪುರಂನಲ್ಲಿ ಟ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಟ್ವಿಸ್ಟ್ ಸಿಗ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಕೂಡ ಈಗ ಸಿಕ್ಕಿರುವಂಥದ್ದು. ಮೂವರನ್ನ ಕೊಂದಂಥ ರಕ್ಕಸಿ ಶ್ವೇತಾ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿರುವಂಥದ್ದು. 32 ಲಕ್ಷದ ಕಿರಿಕಿರಿಯನ್ನ ತಪ್ಪಿಸಲು 32 ಇರಿತ, 32 ಬಾರಿ ಇರಿಯಲಾಗಿದೆ. ಕಾಕಿ ವಿಚಾರಣೆಯಲ್ಲಿ ಭಯಾನಕ ಸತ್ಯವನ್ನ ಈಗ ಹೇಳಿರುವಂಥದ್ದು. ಕೆಆರ್ ಪುರಂನಲ್ಲಿ ಟ್ರಿಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಪ್ಪೊಪ್ಪಿಗೆಯನ್ನ ಒಪ್ಕೊಂಡಿರುವಂಥದ್ದು ಆರೋಪಿ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದೆ. ಮೂವರ ಕೊಂದ ರಕ್ಕಸಿ ಶ್ವೇತಾ ತಪ್ಪೊಪ್ಪಿಗೆ. 32 ಲಕ್ಷದ ಕಿರಿಕಿರಿಯನ್ನ ತಪ್ಪಿಸಲು 32 ಬಾರಿ ಇರಿದಿದ್ದಾಳೆ ತನ್ನ ಹೆತ್ತ ತಾಯಿಗೆ. 32 ಲಕ್ಷದ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಲು ಈಗ ತಾವು ಹತ್ಯೆ ಮಾಡಿರುವುದಾಗಿ ಭಯಾನಕ ಸತ್ಯವನ್ನ ಬಾಯ್ಬಿಚ್ಚಿಟ್ಟಿದ್ದಾರೆ. ಕಾಕಿ ವಿಚಾರಣೆಯಲ್ಲಿ ಕೆಆರ್ ಪುರಂನಲ್ಲಿ ಈ ಒಂದು ಟ್ರಿಬಲ್ ಮರ್ಡರ್ ಪ್ರಕರಣ ಕೂಡ ನಡೆದಿರುವಂಥದ್ದು. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಈಗ ಲಭ್ಯ ಆಗಿರುವಂಥದ್ದು. ಹೌದು, ನಾನೇ ನನ್ನ ತಾಯಿಯನ್ನ ಕೊಂದೆ ಅಂತ ಒಪ್ಪಿಕೊಂಡಿರುವಂಥದ್ದು ಆರೋಪಿ. ಕೊಲೆಯ ಭೀಕರತೆ ಬಿಚ್ಚಿಟ್ಟ ಪಾಪಿ ಪುತ್ರಿ ಶ್ವೇತಾ 32 ಲಕ್ಷ ಸಾಲದ ಕಿರಿಕಿರಿ ತಪ್ಪಿಸೋಕೆ ತಾಯಿಯ ಹತ್ಯೆಯನ್ನ ಮಾಡಿದ್ದಾಳೆ. ತಾಯಿ ಇಲ್ಲ ಅಂದ್ರೆ ಲೋನ್ ಸಮಸ್ಯೆ ಇರಲ್ಲ ಅಂತ ಕುತಂತ್ರ ರೂಪಿಸಿರೋದು. ಸೋಮವಾರ ಮಧ್ಯಾಹ್ನವೇ ತಾಯಿ ಹತ್ಯೆಗೆ ಶ್ವೇತಾ ಸ್ಕೆಚ್. ಲವರ್ ಕೇತನ್ ಜೊತೆಗೆ ಮುಹೂರ್ತ ಫಿಕ್ಸ್ ಮಾಡಿದ ಶ್ವೇತಾ. ಮೊದಲು ತಾಯಿಗೆ ಚಾಕು ಹಾಕಿದ ರಕ್ಕಸಿ ಪುತ್ರಿ ಶ್ವೇತಾ. ಕಾಕಿ ವಿಚಾರಣೆಯಲ್ಲಿ ಭಯಾನಕ ಸತ್ಯ ಔಟ್ ಆಗಿರುವಂತದ್ದು ಬಾಯ್ಬಿಟ್ಟಿದ್ದಾಳೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವರದಿ. ಪೊಲೀಸರ ವಿಚಾರಣೆಯಲ್ಲಿ ಹೌದು, ನಾನೇ ನನ್ನ ತಾಯಿಯನ್ನ ಕೊಂದೆ ಅಂತ ಒಪ್ಕೊಂಡಿದ್ದಾಳೆ. ಕೊಲೆಯ ಭೀಕರತೆಯನ್ನ ಬಿಚ್ಚಿಟ್ಟ ಪಾಪಿ ಪುತ್ರಿ ಶ್ವೇತಾ. ಈ ಕುರಿತಾಗಿ 32 ಲಕ್ಷದ ಸಾಲದ ಕಿರಿಕಿರಿಯನ್ನ ತಪ್ಪಿಸೋದಕ್ಕೆ ತಾಯಿಯ ಹತ್ಯೆಯನ್ನ ಮಾಡಿದ್ದಾಳೆ. ತಾಯಿ ಇಲ್ಲ ಅಂತಂದ್ರೆ ಲೋನ್ ಸಮಸ್ಯೆ ಇರಲ್ಲ ಅಂತ ಈ ಒಂದು ಕುತಂತ್ರವನ್ನ ರೂಪಿಸಿರುವಂಥದ್ದು.